ನಮ್ಮ ಜನಗಳಿಗೆ ಹೆಂಗೆ ಅಂತ ಹೇಳಿದ್ರೆ ಕಣ್ಣು ಬೈ ಕಿಸ್ಕೊಂಡು ನೋಡುವಾದ್ರೆ ಸೊಂಟಿನ ಕೆಳಗೆ ಸೀರೆ ಹುಟ್ಟಿರೋದೇ ಚೆನ್ನಾಗಿ ನೋಡ್ತಾರೆ ವೀಡಿಯೋಸ್ಗಳನ್ನ. ಯಾರಿಗಾದ್ರೂ ಹೆಲ್ಪ್ ಮಾಡಿ, ಯಾರಿಗಾದ್ರೂ ಸಪೋರ್ಟ್ ಮಾಡಿ ಅಂತ ಹೇಳಿದ್ರು ನೋಡೋದಿಲ್ಲ. ನೋಡಿ, ಇವತ್ತು ನಮ್ಮ ಮದ್ದೂರಿನಲ್ಲಿ ರೋಡ್ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು. ಹಂಗಾಗಿ ಕೆಲವೊಂದು ಸಲ ಲೈನ್ಗಳನ್ನ ತೆಗ್ದಿರ್ತಾರೆ. ಬೆಳಿಗ್ಗೆಯಿಂದನೂ ಕೂಡ ಇವತ್ತು ತೆಗ್ದಿರ್ಬೇಕಿದ್ರೆ ಸಾಯಂಕಾಲ 6:15 ಕರೆಂಟ್ ಕೊಟ್ಟರು. 6:15 ಕರೆಂಟ್ ಕೊಟ್ಟಾಗ ಇದ್ದಕ್ಕಿದ್ದಂಗೆ ಶಾಕ್ ಸರ್ಕ್ಯೂಟ್ ಆಗಿ TC ಹತ್ರ ಹೋಯ್ತು. ಅದು ಏನಪ್ಪ ಅಂದರೆ ಏರ್ಟೆಲ್ದು ಒಂದು ಟವರ್ ಇದೆ, ಅದರಿಂದ ವೈರ್ ಪ್ರಾಬ್ಲಮ್ ಆಗಿ ಕೇಬಲು ಬಸ್ಟಾಗಿ TC ತಾವು ಹೋದಾಗ ಫೋನ್ ಮಾಡಿದ 10 ನಿಮಿಷಕ್ಕೆ ಬಂದ್ಬಿಟ್ಟು KEB ಅವರು ರೆಡಿ ಮಾಡಿಕೊಡ್ತಾಯಿದ್ದಾರೆ. ನೋಡಿ, ನಾವು ಇಡೀ ದಿವಸ ಬೆಳಕಲ್ಲಿ ಇರಬೇಕಲ್ಲ ಅನ್ನೋದಕ್ಕೋಸ್ಕರ ನಮಗೋಸ್ಕರ ಅವರು ಎಷ್ಟು ಅವ್ರ ಲೈಫ್ನ ರಿಸ್ಕಲ್ಲಿ ಇಟ್ಬಿಟ್ಟು ಅವರು ಕೇಬಲ್ ಕಟ್ಟ ಮಾಡಿ ಮತ್ತು ಲೈನ್ ರೆಡಿ ಮಾಡ್ತಾವ್ರೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ನೋಡಿ, ಅವ್ರು ಹೆಂಗೆ ಕೂತಿದ್ದಾರೆ ಆ ಲೈನ್ ಮೇಲೆ ಅನ್ನೋದನ್ನು ಯೋಚನೆ ಮಾಡಿ. ಎಷ್ಟು ಅವರು ಜೀವಗಳನ್ನ ಪಣಕ್ಕಿಟ್ಟಿರ್ತಾರೆ KEB ಅವರು ಅಂತಂದರೆ ನಿಜವಾಗ್ಲೂ ಅವ್ರಿಗೊಂದು ಹ್ಯಾಂಡ್ಸಪ್ ಹೇಳಲೇಬೇಕು. ದೊಡ್ಡದಾಗಿ ಸಂಬಳ ಕೊಡ್ತಾರೆ, ಅದಕ್ಕೆ ಕೆಲಸ ಮಾಡ್ತಾರೆ ಅಂತ ಕೆಲವರೆಲ್ಲ ಮಾತಾಡ್ತಾರೆ. ಕೆಲವು ಟೈಮಲ್ಲಿ ನಾನು ಮಾತಾಡಿರೋದು ಉಂಟು. ಇವತ್ತು ನಾನು ರೆಡ್ ಹ್ಯಾಂಡಾಗಿ ನಾನು ನೋಡಿದಾಗ ಇದನ್ನು ನನಗೆ ಒಂಥರ ಹೆಂಗಾಯಿತು ಅಂದರೆ, ಆ 1 ಸೆಕೆಂಡು ಒಂದು ಜಂಪ್ ಹಾಕ್ತಾರೆ. ಇದು ರೆಡಿ ಮಾಡಿ ಇಳ್ದಾದ್ಮೇಲೆ ಒಂದು ಜಂಪ್ ಹಾಕಿದ ತಕ್ಷಣ ಅದು ಇದ್ದಕ್ಕಿದ್ದಂಗೆ ರಪ್ ಅಂತ ಬಸ್ಟ್ ಆಗುತ್ತೆ ಅಲ್ಲೇನೆ. 1 ಸೆಕೆಂಡು ಕಣ್ಣೇ ಕಾಣಿಲ್ಲ ನನಗೆ ಕೂಡ. ಅಂಥದ್ರಲ್ಲೂ ಕೂಡ ಅವರು ಅಷ್ಟು ಒಂದು ಕಣ್ಣು ಮುಚ್ಚಿ ಕಣ್ಬಿಡೋ ರೆಪ್ಪೆ ಸೆಕೆಂಡ್ಸಲ್ಲಿ ಜೀವನೇ ಹೊರಟೋಗ್ಬಿಡುತ್ತೆ. ಅಷ್ಟೊಂದಿದ್ರೂ ಕೂಡ ಇಷ್ಟೊಂದು ಕೆಲಸಕ್ಕೋಸ್ಕರ ಬೇರೆಯವರೆಲ್ಲ ಬೆಳಕಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಇಂಥ 8 ಗಂಟೆ ರಾತ್ರಿಲೂ ಬಂದು ನಮಗೆ ಕರೆಂಟ್ ಹಾಕ್ಕೊಡ್ತಾ ಇದ್ದಾರಲ್ವ, ಇವ್ರು ಲೈನ್ ರೆಡಿ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಇವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರೇ ಯಾವುದೇ ಆಗಲಿ ಕೆಲಸದಲ್ಲಿ ಅಸಡ್ಡೆ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಒಂಥರ ತಪ್ಪಾಗೆಲ್ಲ ಮಾತಾಡ್ತಾರೆ ಕೆಲವರು. ದಯವಿಟ್ಟು ಆ ಥರ ಎಲ್ಲ ತಪ್ಪಾಗಿ ಮಾತಾಡಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ ಇದು ಲೈನ್ಮೆನ್ ಕೆಲಸ ಸುಲಭ ಅಲ್ಲ, ಯಾವುದೇ ಕಾರಣಕ್ಕೂ ಸುಲಭ ಅಲ್ಲ. ಇವ್ರು ಎಷ್ಟು ಜೀವನ ಒತ್ತೆ ಇಟ್ಟು ನಮ್ಗಳಿಗೋಸ್ಕರ ನಮಗೆ ಕರೆಂಟ್ ಸಪ್ಲೈ ಆಗಬೇಕು ಅಂತ ಎಷ್ಟೊಂದು ಕಷ್ಟಪಡ್ತಾರೆ ಅಂದರೆ ನಿಜವಾಗ್ಲೂ ಇವರು ಮನೆ ಹತ್ರ ಏನಾರು ಬಿಲ್ಲು ಅದಕ್ಕಿದ್ದಕ್ಕೆ ಬಂದಾಗ ದಯವಿಟ್ಟು ಯಾರು ಜಗಳ ಮಾಡಬೇಡಿ. ಬಿಸಿಲಲ್ಲಿ ದಣ್ಕ ಬಂದಿರ್ತಾರೆ, ಸಾಧ್ಯವಾದರೆ ಒಂದು 4 ಒಳ್ಳೆ ಮಾತಾಡಿ, ಇಲ್ಲಾಂದರೆ ಒಂದು ಗ್ಲಾಸ್ ನೀರು ಕೊಡಿ ಅಥವಾ ಒಂದು ಗ್ಲಾಸ್ ಜ್ಯೂಸ್ ಕೊಡಿ. ಯಾಕೆ ಅಂತ ಹೇಳಿದ್ರೆ ಅವರು ಇಲ್ಲ ಅಂತಂದರೆ ನಿಜ ನಮ್ಮ ಮನೇಲಿ ಕತ್ಲೇನೇ ಆಗಿರ್ತದೆ ಹೊರತು ಬೆಳಕಿರೋದಿಲ್ಲ. ಸ್ವಲ್ಪ ತಲೆಯಲ್ಲಿ ಸೆನ್ಸ್ ಇಟ್ಕೊಂಡು ಮಾತಾಡಿ. ಕೆಲವರೆಲ್ಲ ಹೊಡಿಯೋಕೆ ಹೋಯ್ತಾರೆ, ಕೆಲವರೆಲ್ಲ ಬೈಯೋಕೆ ಹೋಯ್ತಾರೆ. ಅದೆಲ್ಲ ಬಿಟ್ಬಿಟ್ಟು ನಿಮ್ಗೇನಾರು ಅಷ್ಟೊಂದು ಇದಿತ್ತು ಅನ್ನೋದಾದ್ರೆ ಒಂದು ದಿವಸ ಅವ್ರ ಜಾಗದಲ್ಲಿ ನೀವು ಹೋಗಿ ಕೆಲಸ ಮಾಡಿ ನೋಡಿ ಇಂಥ ಮಿಡ್ನೈಟ್ಗಳಲ್ಲಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಅವ್ರ ಬೆಲೆ ಏನು ಅನ್ನೋದು. ನಾನು ಇವತ್ತು ಕಣ್ಣಾರ ನೋಡಿದ್ದೀನಿ, ನನ್ನ ವಿಷಯ ಹೇಳಬೇಕು ಅನಿಸಿದೆ, ಹೇಳಿದ್ದೀನಿ. ಇದನ್ನಾದಷ್ಟು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಒಂದು 10 ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಹೃದಯಪೂರ್ವಕ ಧನ್ಯವಾದಗಳು. ಇವತ್ತು ನಮ್ಮ ಮನೆ ಕರೆಂಟ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸಪ್ಪ.